ಐ ಲವ್ ಯು ರಂಗಣ್ಣ, ಐ ಲವ್ ಯು ರಂಗಣ್ಣ. ಡಿ ಬಾಸ್ ದ್ವೇಷಿ ರಂಗಣ್ಣನ ಮೇಲೆ ಸಿಬಿಐ ರೇಡ್. ಸಂಕಷ್ಟದಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣ. ರಂಗಣ್ಣನ ಸಾಮ್ರಾಜ್ಯದ ಅವನತಿ ಪ್ರಾರಂಭನ. ಒಬ್ಬ ಟಿವಿ ಚಾನಲ್ ಓನರ್ ಇಡಿ ಸಿಬಿಐ ರೇಡ್ ಆಗುತ್ತೆ ಅನ್ನೋದಾದ್ರೆ ಮೋಸ್ಟ್ ಪ್ರಾಬಲಿ ರಂಗಣ್ಣ. ಇದು ಡಿ ಬಾಸ್ ದರ್ಶನ್ ದ್ವೇಷಿಗಳಾದ ಕನ್ನಡ ಮೀಡಿಯಾ ಲೋಕಕ್ಕೆ ಶಾಕಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್. ಅರೆಸ್ಟ್ ಆಗ್ತಾರ ಪಬ್ಲಿಕ್ ಟಿವಿ ರಂಗಣ್ಣ? ಪಬ್ಲಿಕ್ ಟಿವಿ ರಂಗಣ್ಣನದು ಮಾಫಿಯಾ ಲೋಕನ? ಮಾಧ್ಯಮದ ಲೋಕನ ಅಥವಾ ಮಾಫಿಯಾ ಲೋಕನ? ಇದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದ ರಂಗಣ್ಣನ ಬಗ್ಗೆನೇ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಗ್ ಬ್ರೇಕಿಂಗ್ ನ್ಯೂಸ್. ಏನಿದು ರಂಗಣ್ಣನ ಕತೆ ಮುಂದೆ ಹೇಳ್ತೀನಿ ಬನ್ನಿ. ಯಾಕೋ ಈ ಮೀಡಿಯಾಗಳು ಡಿ ಬಾಸ್ ದರ್ಶನ್ ವಿರುದ್ಧ ಬಿದ್ಮೇಲೆ ಒಂದೊಂದಾಗಿ ಅವರ ಬುಡಕ್ಕೇನೆ ಕೊಡ್ಲೇಟು ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಬೇರೆಯವ್ರ ಬಗ್ಗೆ ಬೊಗಳೆ ಬಿಡ್ತಿದ್ದ ಈ ಮೀಡಿಯಾ ಪರ್ಸನ್ಸ್ಗಳ ವಿರುದ್ಧನೇ ಈಗ ಬ್ರೇಕಿಂಗ್ ನ್ಯೂಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈಗ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನ ಬುಡಕ್ಕೆ ಬಂದಿದೆಯಂತೆ ಗ್ರಾಚಾರ. ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತಿದ್ದ ರಂಗಣ್ಣ ಮುಂದಕ್ಕೂ ಹೋಗಕ್ಕಾಗದೆ ಹಿಂದಕ್ಕೂ ಹೋಗಕ್ಕಾಗದೆ ಸ್ತಬ್ಧನಾಗಿ ಲಾಕ್ ಆಗೋ ಸಮಯ ಬರ್ತಾ ಇದೆಯಂತೆ ಕಣ್ರಪ್ಪೋ. ನಮ್ಮ ಸೋಷಿಯಲ್ ಹೀರೋ ಜಗದೀಶ್ ಲಾಯರ್ ಬಿಚ್ಚಿಡ್ತಾ ಇದ್ದಾರೆ ರಂಗಣ್ಣನ ಬಂಗಾರದ ಸಾಮ್ರಾಜ್ಯ. ಕರ್ನಾಟಕದ ಮಾಧ್ಯಮ ಲೋಕದ ದಿಗ್ಗಜ ಪಬ್ಲಿಕ್ ಟಿವಿ ರಂಗಣ್ಣನ ನಗ್ನ ರೂಪವನ್ನ ಬಟಾಬಯಲು ಮಾಡ್ತಿದ್ದಾರೆ ಜಗದೀಶ್ ಲಾಯರ್. ಹವಾ ಚಪ್ಪಲಿ ಆಗ್ತಾ ಇದ್ದಂತಹ ರಂಗಣ್ಣ ಈಗ ಬೆಂಚ್ ಕಾರ್ ರಂಗಣ್ಣ ಆಗಿದ್ದೇಗೆ. ಹವಾಯಿ ಚಪ್ಪಲಿ ರಂಗಣ್ಣ ಹೋಗಿ ಬೆಂಜ್ ರಂಗಣ್ಣ, ಬೆಂಜಿಂದ ಬಂಗಾರದ ಮಣ್ಣಿನ ರಂಗಣ್ಣ ಆಗಿದ್ದಾರೆ. ಬಂಗಾರದ ರಂಗಣ್ಣ ಆಗಿದ್ದೇಗೆ. ರಂಗಣ್ಣನ ರಂಗಾಯಣ ಪ್ರದರ್ಶನಕ್ಕೆ ಕ್ಷಣಗಣನೆ. ರಂಗಣ್ಣ ಮಾಡಿರೋ ಆಸ್ತಿ ಎಷ್ಟು? ರಂಗಣ್ಣ ಮಾಡಿರೋ ದುಡ್ಡೆಷ್ಟು? ಎಷ್ಟು ಕೋಟಿ ಕೋಟಿ ಗಳಿಸಿದ್ದಾರೆ ನಮ್ಮ ರಂಗಣ್ಣ? ರಂಗಣ್ಣ ಮಾಡಿರೋ ಡೀಲ್ಗಳು ಏನೇನು? 100 ಎಕರೆ ಜಮೀನು ಮಾಡಿದ್ದಾನ ರಂಗಣ್ಣ? ಯಾವ್ಯಾವ ಸಿಎಂಗಳ ಬಳಿ ರಂಗಣ್ಣ ಎಷ್ಟೆಷ್ಟು ದುಡ್ಡು ಮಾಡ್ತಾ ಇದ್ದ? ರಂಗಣ್ಣ ಎಲ್ಲೆಲ್ಲಿ ಹಣವನ್ನ ಬಚ್ಚಿಟ್ಟಿದ್ದಾನೆ? ಇವೆಲ್ಲವನ್ನು ರಿವೀಲ್ ಮಾಡ್ತಾ ಇದ್ದಾರೆ ಜಗದೀಶ್ ಲಾಯರ್. ಕರ್ನಾಟಕ ಈ ಮಾಧ್ಯಮ ಲೋಕದ ಒಬ್ಬ ದಿಗ್ಗಜನ ನಗ್ನ ರೂಪವನ್ನ ತೋರಿಸ್ತೇವೆ ನಾವು. ಆರ್ಥಿಕವಾಗಿ ಅವನ ಏನ್ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಡೀಲ್ಗಳನ್ನ ಮಾಡಿದ್ದಾನೆ, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಸಾವಿರಾರು ಕೋಟಿ ಸಂಪತ್ತಿದೆ, ಎಷ್ಟು 100 ಜಮೀನಿದೆ, ಎಲ್ಲಿ ಸ್ಕೂಲ್ಗಳಿದೆ, ಎಲ್ಲಿ ಕಾಲೇಜುಗಳಿದೆ, ಯಾವ್ಯಾವ ಟ್ರಾನ್ಸ್ಫರ್ ಕೈ ಹಾಕದ ಅವನು, ಯಾವ್ಯಾವ ಸಿಎಂ ಹತ್ರ ಎಷ್ಟೆಷ್ಟು ದುಡ್ಡು ಮಾಡ್ದ, ಎಲ್ಲೆಲ್ಲಿ ಹಣವನ್ನ ಬಚ್ಚಿಟ್ಟಿದ್ದಾನೆ, ಇರೋದೊಬ್ಬ ಮಗಳು ಆದ್ರೆ ಎಷ್ಟು ಕೂಡಿಟ್ಟಿದ್ದಾನೆ, ಮಾಡೋ ಡೀಲ್ ಎಲ್ಲ ಆಂಧ್ರ ನಾಯ್ಡುಗಳ ಜೊತೆ, ಆದ್ರೂ ಕನ್ನಡ ಅಂತಾನೆ. ಇವನ ನಿಜವಾದ ಮುಖವನ್ನ ನಾವು ಬಿಚ್ಚಿಡ್ತೀವಿ ಕರ್ನಾಟಕ. ವೆರಿ ಶಾರ್ಟ್ಲಿ he will be raided by CBI and ED. Wait and watch. Love you Karnataka. Love you ರಂಗಣ್ಣ. ವೇಟ್ ಮಾಡೋಣ. ಥ್ಯಾಂಕ್ ಯು ರಂಗಣ್ಣ. ಸೋಜಿಗದ ವಿಷಯ ಅಂದ್ರೆ ರಂಗಣ್ಣ ವಿತ್ ಡಾಕ್ಯುಮೆಂಟ್ಸ್ ಸಿಕ್ಕಿಬಿದ್ದಿರೋದು ಹೇಗೆ ಅಂದ್ರೆ, ಯಾರ ಬಳಿ ರಂಗಣ್ಣ ಡೆಲ್ಲಿಗೆ ಹೋಗಿ ಸಪೋರ್ಟ್ ತಗೊಳ್ತಾ ಇದ್ರು ಅವ್ರಿಗೇನೆ ರಂಗಣ್ಣ ಬ್ಲ್ಯಾಕ್ ಮೇಲ್ ಮಾಡಕೋದ್ನಂತೆ. ಸೊ ರೊಚ್ಚಿಗೆದ್ದ ಆ ವ್ಯಕ್ತಿ ವಿತ್ ಡಾಕ್ಯುಮೆಂಟ್ ರಂಗಣ್ಣನ ಚಿನ್ನದ ಸಾಮ್ರಾಜ್ಯವನ್ನ ಚಿನ್ನದ ಬಣ್ಣದ ಸಿಡಿಯಲ್ಲಿ ಬಟಾಬಯಲು ಮಾಡಿ ಜಗದೀಶ್ ಲಾಯರ್ಗೆ ಒಪ್ಪಿಸಿದ್ದಾರಂತೆ. ಚಿನ್ನದ ಮಣ್ಣಿನ ಚಿನ್ನದ ಮೊಟ್ಟೆಯ ಸಿಡಿನ ತಂದ್ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ರಂಗಣ್ಣನ ರಂಗಾಯಣದ ನಿಜ ದರ್ಶನವನ್ನ ಬಟಾಬಯಲು ಮಾಡ್ತಾ ಇದ್ದಾರೆ ಜಗದೀಶ್ ಲಾಯರ್. ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಆಗಿ ರಂಗಣ್ಣನ ದರ್ಶನಕ್ಕೆ ವೇಟ್ ಮಾಡಿ.